ರಾಹುಲ್ ಗಾಂಧಿ ಸುಳ್ಳು ಹೇಳಿದ್ರ? ಅಥವಾ ಕೇಂದ್ರ ಸರ್ಕಾರ ಸುಳ್ಳು ಹೇಳ್ತಾ? ರಕ್ಷಣಾ ಇಲಾಖೆ ಸುಳ್ಳು ಹೇಳ್ತಾ? ರಾಹುಲ್ ಗಾಂಧಿಯವರ ಪ್ರಶ್ನೆ ಮತ್ತು ಉತ್ತರ ಹೇಳ್ತಾ ಹೋಗ್ತೀನಿ. ರಾಗ ಅಥವಾ ರಾಹುಲ್ ಗಾಂಧಿಯವರ ವಾದ ಏನು? ಭಾರತಕ್ಕಿಂತ ಚೀನಾ ತರಬೇತಿ ಹೆಚ್ಚು ಕೊಡುತ್ತೆ. ತರಬೇತಿ ಹೆಚ್ಚು ಕೊಡುತ್ತೆ ಅಂತ ಹೇಳಿದರು. ಸತ್ಯ ಏನು? ಅಗ್ನಿವೀರರಿಗೆ 6 ತಿಂಗಳು ತರಬೇತಿ ಸಿಗತ್ತೆ. ನಮ್ಮ ಅಗ್ನಿವೀರರಿಗೆ 6 ತಿಂಗಳು, 2 ತಿಂಗಳಲ್ಲ 6 ತಿಂಗಳು ತರಬೇತಿ ಸಿಗತ್ತೆ. ಚೀನಾದ ಯೋಧರಿಗೆ 2 ತಿಂಗಳು ಸಿಗೋದು. ಹಾಗಾಗಿ ನಾವು ಜಾಸ್ತಿ ತರಬೇತಿ ಕೊಡ್ತೀವಿ. ರಾಹುಲ್ ಗಾಂಧಿ ಅವರು ಹೇಳಿದ ಹಾಗೆ ಚೀನಾಕ್ಕಿಂತ ಕಡಿಮೆ ತರಬೇತಿ ನಮ್ಮಲ್ಲಿ ಕೊಡ್ತಾ ಇಲ್ಲ. ಇದು ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಹೇಳಿದಂಥ ಮಾತು. ಇನ್ನೊಂದು ಪ್ರಮುಖವಾದ ಪಾಯಿಂಟ್ ಎತ್ತುತ್ತಾರೆ ವಿರೋಧ ಪಕ್ಷದ ನಾಯಕರ. ಶಬಾಷ್, ನಿಜವಾಗ್ಲೂ ರಾಹುಲ್ ಗಾಂಧಿ ಎತ್ತುತ್ತಾ ಇರುವಂಥ ಪ್ರಶ್ನೆಗಳು ಹಿಂಗೆ ಎತ್ತಬೇಕು, ಸರ್ಕಾರ ಉತ್ತರ ಕೊಡಬೇಕು. ಇದರಲ್ಲಿ ಯಾವುದೇ ಮೇಲು ಕೀಳು ಅಥವಾ ಅಂದರೆ ಅವ್ರು ಹೇಳಿದ್ದು ಸರಿ ಇವ್ರು ಹೇಳಿದ್ದಲ್ಲ ಪ್ರಶ್ನೆ. ವಿರೋಧ ಪಕ್ಷದ ನಾಯಕ ಅಂತಂದರೆ ಶ್ಯಾಡೋ ಪಿ ಎಮ್. ಇಲ್ಲಿ ಶ್ಯಾಡೋ ಸಿ ಎಮ್, ಅಲ್ಲಿ ಶ್ಯಾಡೋ ಪಿ ಎಮ್. ಒಂದೇನು ಹೇಳಿದ್ರು, ನಮ್ಮ ಅಗ್ನಿವೀರರಿಗೆ ಕಡಿಮೆ ತರಬೇತಿ ಕೊಡ್ತೀರಿ, ಚೀನಾ ಜಾಸ್ತಿ ಕೊಡುತ್ತೆ. ಸತ್ಯಾಂಶ ಏನಪ್ಪ ಅಂತಂದರೆ ಅವರು ಕಡಿಮೆ ಕೊಡ್ತಾ ಇದ್ದಾರೆ, ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ಎರಡನೇ ವಾದ, ಮೃತ ಅಗ್ನಿವೀರರಿಗೆ ಹುತಾತ್ಮ ಪಟ್ಟ ನೀವು ಕೊಡ್ತಾ ಇಲ್ಲ, ಹುತಾತ್ಮ ಅಂತ ಕೊಡ್ತಾ ಇಲ್ಲ. ಆದರೆ ಮೃತ ಅಗ್ನಿವೀರರಿಗೆ ಹುತಾತ್ಮ ಪಟ್ಟ ಕೊಡಲಾಗತ್ತೆ, ಅವರು ಹುತಾತ್ಮ ಯೋಧ ಆಗ್ತಾರೆ, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಹೇಳೋದು. ಮೂರನೇ ವಾದ, ಒಳ್ಳೆ ಪಾಯಿಂಟ್ ಹೇಳ್ತಾರೆ. ಹುತಾತ್ಮ ಯೋಧರಿಗೆ ನೀವು ದುಡ್ಡು ಕೊಡಲ್ಲ, ಪರಿಹಾರ ಸಿಗಲ್ಲ. ಆದರೆ ಅಜಯ್ ಕುಮಾರ್ ಸಿಂಗ್ ಅವರ ಬಳಿ ರಾಹುಲ್ ಗಾಂಧಿ ಮೊದಲು ಹೋದಾಗ ಅವರು ನನಗೇನು ಸಿಕ್ಕಿಲ್ಲ ಅಂತಾರೆ. ಹೋಗಿ ಬಂದ ನಂತರ 1 ಕೋಟಿ ಸಿಕ್ಕಿದೆ ಅಂತ ಹೇಳ್ತಾರೆ. ಹುತಾತ್ಮ ಅಗ್ನಿವೀರಿಗೆ 1 ಕೋಟಿ ಪರಿಹಾರ ಸಿಗತ್ತೆ. ಇನ್ನು ಮೂರನೇದು, ಅಗ್ನಿವೀರರ ಕುಟುಂಬಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಸತ್ಯ ಏನಪ್ಪ ಅಂತಂದರೆ ಹುತಾತ್ಮ ಅಗ್ನಿವೀರರ ಕುಟುಂಬಕ್ಕೆ 90 ಲಕ್ಷ ಈಗಾಗಲೇ ಸಿಕ್ಕಿದೆ. ಅದನ್ನು ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಯಾವಾಗ ಸಿಕ್ಕಿದೆ, ಏನು ಸಿಕ್ಕಿದೆ, ರಾಹುಲ್ ಗಾಂಧಿ ಹೋಗಿ ಬಂದ ನಂತರ ಸಿಕ್ತೋ ಅದರ ಬಗ್ಗೆ ಮಾಹಿತಿಯನ್ನು ಕೊಡೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, 17 ವರ್ಷ 5 ತಿಂಗಳಾಗಿದ್ದರೆ ನಿಮಗೆ ವಿದ್ಯಾಭ್ಯಾಸ ಹಿನ್ನೆಲೆ ಇರಲಿ ಇಲ್ಲದೆ ಇರಲಿ ಬೇರೆ ವಿಚಾರ. 21 ವರ್ಷದ ಒಳಗೆ ನೀವು ಅಗ್ನಿವೀರರಾಗೋದಿದ್ದರೆ ನಿಮಗೆ 6 ತಿಂಗಳ ತರಬೇತಿ ಕೊಡ್ತಾರೆ. 6 ತಿಂಗಳ ತರಬೇತಿ ಕೊಟ್ಟು ನಿಮ್ಮನ್ನು ಗುಡ್ಡಗಾಡು ಬೇರೆ ಬೇರೆ ಕಡೆಗಳಲ್ಲಿ ಜವಾನನ ರೀತಿಯಲ್ಲಿ ದುಡಿಸ್ಕೋತಾರೆ. 4 ವರ್ಷಗಳ ಕಾಲ ನೀವು ದುಡಿಬೇಕು. ನಿಮಗೆ 4,50,000ದಷ್ಟು ಸಂಬಳ ಕೊಡ್ತಾರೆ ವರ್ಷಕ್ಕೆ. 4 ವರ್ಷ ಆಗುವಾಗ ಅದು 7 ಲಕ್ಷಕ್ಕೆ ಬಂದಿರುತ್ತೆ. ನೀವು ಬಿಟ್ಟು ಬರುವಾಗ ನಿಮಗೆ ಒಂದು 12 ಲಕ್ಷದಷ್ಟು ದೊಡ್ಡ ಪ್ಯಾಕೇಜ್ ಕೊಡ್ತಾರೆ. ಬ್ಯಾಂಕ್ ಸಾಲ ಕೊಡುತ್ತೆ. ನೀವು ಅದರಲ್ಲಿ ಏನು ಬೇಕಿದ್ರೂ ಬಿಸ್ನೆಸ್ ಮಾಡ್ಕೋಬೋದು. ಬಿಸ್ನೆಸ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಆ ದುಡ್ಡು ಇಟ್ಕೊಂಡು ನೀವು PUC ಇಂದ ಕಂಟಿನ್ಯೂ ಮಾಡ್ಬೋದು. ಅದಕ್ಕೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಬೇಡ, ನಾನು ಯಾವುದಾದ್ರೂ ರಾಜ್ಯ ಇಲಾಖೆಯಲ್ಲಿ ಮತ್ತೊಂದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಸೇರ್ಕೊಳ್ತೀನಿ ಅಂದರೆ ಅದಕ್ಕೂ ಅವಕಾಶ ಇದೆ. ಆಮೇಲೆ ಆಗೋದು ಬೇಡ, ಹುತಾತ್ಮರಾದರೆ ಹುತಾತ್ಮ ಪಟ್ಟ ಸಿಗತ್ತೆ. ಹುತಾತ್ಮರಾದ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಸಿಗುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್
ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.